ನಮಸ್ಕಾರ ಸ್ನೇಹಿತರ, ಪ್ರತಿಯೊಬ್ಬ ರೈತರಿಗೆ ಇಲ್ಲಿ PM ಕಿಸಾನ್ ಯೋಜನೆಯ ಹಣ ಜಮಾ ಆಗಬೇಕಾಗಿದೆ. ಹೌದು, ಬಹಳಷ್ಟು ಫಲಾನುಭವಿಗಳು ಈ ಒಂದು 20ನೇ ಕಂತಿಗಾಗಿ ಕಾಯ್ತಾ ಇದ್ದಾರೆ. ಒಬ್ಬೊಬ್ಬರು ಬಿಡುಗಡೆ ಆಗಿದೆ ಅಂತಾನೂ ಕೂಡ ಅನ್ಕೊಂಡಿದ್ದಾರೆ, ಒಬ್ಬೊಬ್ಬರು ಜಮಾ ಆಗಿದೆ ಅಂತ ಇದ್ದಾರೆ, ಒಬ್ಬೊಬ್ಬರು ಜಮಾ ಆಗಿಲ್ಲ ಅಂತ ಇದ್ದಾರೆ. ಹಾಗಾದ್ರೆ ಈ ಒಂದು PM ಕಿಸಾನ್ ಯೋಜನೆಯ ಹಣ 20ನೇ ಕಂತಿನ ಹಣ 2,000 ರಿಲೀಸ್ ಆಗಿದೆಯಾ ಇಲ್ಲವಾ, ಅಥವಾ ಯಾರ್ಯಾರಿಗೆ ಈಗಾಗಲೇ ಜಿಲ್ಲೆಗಳಿಗೆ ಜಮಾ ಆಗಿದೆ, ಇನ್ನು ಎಷ್ಟು ಫಲಾನುಭವಿಗಳು ಬಾಕಿ ಇದ್ದಾರೆ, ನಮಗೆ ಯಾವಾಗ ಜಮಾ ಆಗುತ್ತೆ ಅಂತ ಕೇಳ್ತಕ್ಕಂತಹ ಫಲಾನುಭವಿಗಳಿಗೆ ಈ ಒಂದು ಮಾಹಿತಿಯಲ್ಲಿ ಅಪ್ಡೇಟ್ ಸಿಗುತ್ತೆ. ತಪ್ಪದೇ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸಾಕು. ಏನು ಆಗಿದೆ, ಏನೇನು ಆಗಬೇಕಾಗಿದೆ, ಪ್ರತಿಯೊಂದು ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಸಿಗುತ್ತೆ. ಓಕೆನಾ? ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋದಾದರೆ, ವೀಕ್ಷಕರೇ, PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಜೂನ್ 20ನೇ ತಾರೀಕೆ ರಿಲೀಸ್ ಆಗಬೇಕಾಗಿತ್ತು. ಸುಮಾರು 10 ದಿನಗಳ ಹಿಂದೆನೇ ಜಮಾ ಆಗಲಿಕ್ಕೆ ಪ್ರಾರಂಭವಾಗಬೇಕಾಗಿತ್ತು. ಬಿಹಾರದಲ್ಲಿ ಕಾರಣಾಂತರಗಳಿಂದ ಅದನ್ನು ರಿಲೀಸ್ ಮಾಡಲಾಗ್ತಾ ಇಲ್ಲ, ಅದನ್ನು ಮುಂದೂಡಲಾಗಿತ್ತು. ಸೊ ಈಗಾಗ ಆದರೂ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆನಾ ಅಂತ ನೀವು ಕೇಳ್ಬೋದು. ಈಗ 20ನೇ ಕಂತಿನ ಹಣ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ, ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಅದು ಬಹಳಷ್ಟು ಫಲಾನುಭವಿಗಳಿಗೆ, ಇನ್ನೂ 99% ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಬರಬೇಕಾಗಿದೆ. ಸುಮಾರು 9,32,00,000 ಫಲಾನುಭವಿಗಳಿದ್ರಿ. ಸೊ ನಿಮ್ಮೆಲ್ಲರ ಖಾತೆಗೆ 20,000 ಕೋಟಿ ಹಣವನ್ನು ರಿಲೀಸ್ ಮಾಡಲಾಗ್ತದೆ. ಸೊ ಅಷ್ಟೊಂದು ಹಣವನ್ನು ರಿಲೀಸ್ ಮಾಡಿದ್ದೆ ಆದರೆ ಇನ್ನೂವರೆಗೂ ಕೂಡ ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಇತ್ತು, ರಿಲೀಸ್ ಆಗಿದೆ, ಜಮಾ ಆಗ್ತಾ ಇದೆ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಾಗ್ತಾ ಇತ್ತು. ಆದರೆ ಇನ್ನೂ ಕೂಡ ರಿಲೀಸ್ ಆಗಿಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗಬೇಡಿ. ಇನ್ನೂ ಹಣ ರಿಲೀಸ್ ಆಗಿಲ್ಲ. ಒಬ್ಬೊಬ್ಬರಿಗೆ ಜಮಾ ಆಗಿದೆ, ನಮ್ಗೆ ಯಾಕೆ ಜಮಾ ಆಗಿಲ್ಲ, ನಾವು ಎಲಿಜಿಬಲ್ ಇಲ್ವಾ ಅಂತ ಅಂದ್ಕೊಂಡಿದ್ದೆ ಆದರೆ ಅದು ತಪ್ಪು ಕಲ್ಪನೆ. 19, 18 ಹಿಂದಿನ ಕಂತುಗಳು ಜಮಾ ಆಗಿದೆ ಆದರೆ ಡೆಫಿನೆಟ್ಲಿ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗುತ್ತೆ. ಒಂದು ವೇಳೆ ಈ KYC ಮಾಡಿಸ್ಕೊಳ್ಳಿಲ್ಲಪ್ಪ ಅಂದರೆ ಅದು ಆಮೇಲೆ ನಿಮಗೆ ಹಣ ಜಮಾ ಆಗಲಿಕ್ಕೆ ಸ್ಟಾಪ್ ಆಗಿಬಿಡುತ್ತೆ. ಹೌದು, ನಿಮಗೆ ಈಗಾಗಲೇ ಜಮಾ ಆಗಿದ್ರೂ ಸಹಿತ ಸ್ಟಾಪ್ ಆಗುತ್ತೆ. ಯಾಕಂದರೆ ಬಹಳ ದಿನ ಆಯಿತು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಂಡಿದ್ದೆ ಆದರೆ ಅದನ್ನು ಮುಖ್ಯವಾಗಿ ಹೋಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನೂ ಟೈಮ್ ಇದೆ. 2,000 ಕಳ್ಕೊಳ್ಬೇಡಿ. 2,000 ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಬಹಳಷ್ಟು ಕಂತುಗಳು ಬರೋದಿದೆ. ಅವೆಲ್ಲ ಕಂತುಗಳನ್ನು ಕಳ್ಕೊಳ್ಬೇಕಾಗತ್ತೆ. ಅದನ್ನು ಹೋಗಿ ಒಂದು ಕೆಲಸ ಮಾಡಿ, ಅದೇ ರೀತಿಯಾಗಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಇದ್ರ ಬಗ್ಗೆ ಅಂತೂ ಸಪ್ರೇಟಾಗಿ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬರ ಪರಿಹಾರ, ಬೆಳೆ ಪರಿಹಾರ, ಇನ್ನಿತರ ಸೌಲಭ್ಯಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಈ ಕೆಲಸ ಮಾಡಲೇಬೇಕು. ನಾವು ಮುಖ್ಯವಾಗಿ ಈ ಒಂದು PM ಕಿಸಾನ್ 20ನೇ ಕಂತಿನ ಹಣದ ಬಗ್ಗೆನೇ ಮಾತನಾಡೋಣ. ಈ ಒಂದು 20ನೇ ಕಂತಿನ ಹಣ ಈಗಾಗಲೇ 20ನೇ ತಾರೀಕೆ ಬಂದು ಕ್ಲಿಯರ್ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ನಿಮಗೆ ಈ ಒಂದು ಮತ್ತೆ ರಿವೆರಿಫಿಕೇಷನ್ ಮಾಡೋದಕ್ಕೋಸ್ಕರ ನಿಮಗೆ ಹಣ ಜಮಾ ಆಗಿರಲಿಲ್ಲ, ಮತ್ತು ಇನ್ನಿತರ ಕಾರಣಗಳು ಕೂಡ ಇದ್ವು. ಹೌದು, ಅದರಲ್ಲಿ ಮುಖ್ಯವಾದ ಕಾರಣ ನೀವು ಬಹಳಷ್ಟು ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದನೂ ಕೂಡ ಈ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ, ಮತ್ತು ಎಲಿಜಿಬಲ್ ಇಲ್ಲದವರು ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ. ಸುಮಾರು ಕರ್ನಾಟಕ ರಾಜ್ಯದಲ್ಲಿನೇ 7 ಲಕ್ಷಕ್ಕಿಂತ ಹೆಚ್ಚಿನ ರೈತರನ್ನು ಈ ಒಂದು PM ಕಿಸಾನ್ ಯೋಜನೆಯಿಂದ ತೆಗೆದುಹಾಕಲಾಗಿತ್ತು. ಸೊ ಅದಕ್ಕೋಸ್ಕರ ಇನ್ನು ಹಲವಾರು ಫಲಾನುಭವಿಗಳನ್ನು ತೆಗೆದುಹಾಕುವಂತಹ ಸಾಧ್ಯತೆಯೂ ಕೂಡ ಇದೆ. ಡಾಕ್ಯುಮೆಂಟ್ಸ್ಗಳು ವೆರಿಫಿಕೇಷನ್ ಆಗ್ತಾ ಇದ್ದಾವೆ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿ. ಸೊ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದ್ದಿದ್ದೆ ಆದರೆ ಮಾತ್ರ ನಿಮಗೆ ಈ ಒಂದು PM ಕಿಸಾನ್ ಯೋಜನೆಯ ಹಣ ಜಮಾ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಚಾಲ್ತಿಯಲ್ಲಿರಬೇಕು. ಬಹಳ ದಿನ ಆಯಿತು ಟ್ರಾನ್ಸಾಕ್ಷನ್ ಮಾಡಿಸಿಲ್ಲಪ್ಪ ಅಂದರೆ ನಿಮ್ಮ ಖಾತೆಗಳಿಗೆ ಹಣ ಬರೋದಿಲ್ಲ, ಅದು ನಿಮ್ಮದೇ ತಪ್ಪಾಗಿರುತ್ತೆ. ಅದನ್ನು ಟ್ರಾನ್ಸಾಕ್ಷನ್ ಮಾಡಿಸ್ಕೊಳ್ಳಿ. ಡೆಡ್ ಅಕೌಂಟ್ ಅಂತ ಆಗಿದ್ರೆ ಅದನ್ನು ರೀಓಪನ್ ಮಾಡಿಸ್ಕೊಳ್ಬೇಕಾಗತ್ತೆ. ಬ್ಯಾಂಕಿಗೆ ಹೋಗಿ ಒಂದು ಸಾರಿ ಚೆಕ್ ಮಾಡಿ, ಬ್ಯಾಂಕ್ ಅಕೌಂಟ್ ಚಾಲ್ತಿಯಲ್ಲಿದೆಯಾ ಇಲ್ವಾ ಅಂತಕ್ಕಂಥದ್ದು. ಟ್ರಾನ್ಸಾಕ್ಷನ್ ಮಾಡಿಸಿದ್ದೆ ಆದರೆ, ಅಮೌಂಟ್ ಹಾಕೋದು ತೆಗೆದು ಮಾಡಿದ್ದೆ ಆದರೆ ನಿಮಗೆ ಡೆಫಿನೆಟ್ಲಿ ಅಕೌಂಟು ಚಾಲ್ತಿಯಲ್ಲಿರುತ್ತೆ, ಅಲ್ಲೇನೋ ಪ್ರಾಬ್ಲಮ್ ಇಲ್ಲ. ಅಷ್ಟೆಲ್ಲ ನೀವು ಕೆಲಸವನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಮತ್ತೆ ಒಮ್ಮೆ ಮಾಡಿಸ್ಕೊಂಡಿದ್ರೆ ಮತ್ತೆ ಸಾಕಷ್ಟು ಕಂತುಗಳನ್ನು ಜಮಾ ಮಾಡ್ಕೊಳ್ಬೋದು. ಮತ್ತೆ ಇನ್ನೇನಾಗಿದೆ ಪ್ರಾಬ್ಲಮ್ ಅದನ್ನು ಸರಿಪಡಿಸ್ಕೊಂಡು ಮತ್ತೆ ಹಣ ಜಮಾ ಮಾಡ್ಕೊಳ್ಬೋದು. ಈ ರೀತಿ ನೀವು ಮಾಡ್ಕೊಳ್ತಾ ಹೋದರೆ ಯಾವುದೇ ಕಂತುಗಳು ಮಿಸ್ ಆಗೋದಿಲ್ಲ. ಓಕೆನಾ? ಇನ್ನು ಈ ಒಂದು 20ನೇ ಕಂತಿನ ಹಣ ಇದೇ ಒಂದು ಜುಲೈನ ಮೊದಲೇ ವಾರದಲ್ಲಿ ಜಮಾ ಆಗಲಿದೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ಕಾಯ್ದು ನೋಡಬೇಕಾಗಿರ್ತಕ್ಕಂಥದ್ದು. ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ರಿಲೀಸ್ ಆಗಿದೆ ಅಂತ ಅಂದ್ಕೊಳ್ಬೇಡಿ. ಯಾವ ಜಿಲ್ಲೆಗಳಿಗೆ ಬಂದಿದೆ, ನಮ್ಗೆ ಯಾಕೆ ಬಂದಿಲ್ಲ ಅಂತಾನೂ ಕೂಡ ಅಂದ್ಕೊಳ್ಬೇಡಿ. ಇನ್ನೂ ರಿಲೀಸ್ ಆಗಿಲ್ಲ. ಇದೇ ವಾರದಲ್ಲಿ 10 ದಿನದ ಒಳಗಾಗಿ ನಿಮ್ಮ ಖಾತೆಗಳಿಗೆ ರಿಲೀಸ್ ಆಗಲಿದೆ ಅಂತಕ್ಕಂತಹ ಮಾಹಿತಿ ಅಪ್ಡೇಟು ಸಿಕ್ಕಿರ್ತಕ್ಕಂಥದ್ದು. ಇನ್ನೇನು ಕಾಯ್ದು ನೋಡಬೇಕಾಗಿದೆ. ಸೊ ಮತ್ತೆ ಇವತ್ತೇ ರಿಲೀಸ್ ಮಾಡ್ತೇನೆ, ಈ ದಿನಾಂಕದಂದೇ ಫಿಕ್ಸ್ ಅಂತ ಕೊಟ್ಟಿದ್ದೆ ಆದರೆ ನಿಮಗೆ ಡೆಫಿನೆಟ್ಲಿ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ. ಈಗ ನಿಮಗೆ ಇಷ್ಟು ಅಪ್ಡೇಟ್ ಇತ್ತು ತಿಳಿಸಿದ್ದೀನಿ. ಯಾರು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂಡಿಲ್ಲ, ಅದನ್ನು ಮುಖ್ಯವಾಗಿ ಮಾಡಿಸ್ಕೊಳ್ಳಿ. ಹೋಗಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಟೈಮ್ ಆಯಿತು ಒಂದು ವಿಷಯ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.